ಜನರಲ್ ಸೆಕ್ರೆಟರಿ ಅವರು ಹಾಗೂ ಉಪಾಧ್ಯಕ್ಷರಂತ ನಮ್ಮ ನಾರಾಯಣ ಸ್ವಾಮಿ ಅವರು, ಪತ್ರಿಕಾ ಬಂಧುಗಳೇ, ಇವತ್ತು ನಮ್ಮ ಈ ಆವನಿ ಕ್ಷೇತ್ರದ ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ. ಇದರಲ್ಲಿ ಆದಿಜಾಂಬುವ ಅಂತ ದೇವರು ಅಲ್ಲಿ ನೆಲೆಸಿರೋದಕ್ಕೋಸ್ಕರ. ಆದರೆ ಅದು ನಿಜವಾಗಿ ಹೇಳ್ಬೇಕಾದ್ರೆ 3ನೇ ಯುಗದಿಂದ ಬಂದಿರತಕ್ಕಂಥ ದೇವಸ್ಥಾನ ಅದು. ಆ ದೇವಸ್ಥಾನವನ್ನು ಇವತ್ತು ನಮ್ಮ ಯುವಕರೆಲ್ಲ ಸೇರಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಆಮೇಲೆ ಕೆಲವು ಎಡರು ತೊಡರುಗಳಿತ್ತು, ಅದೆಲ್ಲ ಸರಿ ಮಾಡಿದ್ದಾರೆ. ಎಲ್ಲ ನಾವು ಒಟ್ಟಿಗೆ ಸೇರಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಮೊನ್ನೆ ನಮ್ಮ ನಾರಾಯಣ ಸ್ವಾಮಿಯವರು ಮತ್ತು ನಮ್ಮ ಸೀನಪ್ಪನವರು, ಆಮೇಲೆ ವೆಂಕಟೇಶ್ ಅವರು, ಇವೆಲ್ಲ ಸೇರಿ ಅವತ್ತು ನಮ್ಮ ಜನಾಂಗದ ಹಿರಿಯರು ಮತ್ತು ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ತಗೊಂಡು ತೀರ್ಮಾನ ತಗೊಂಡಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿ ನಾವು ಈ ಜನಾಂಗ ಈ ತಾಲೂಕಿನಲ್ಲಿ ಬಿಡಿಯಾಗಿ ಹೋಗ್ತಾ ಇದ್ದಿದ್ದಕ್ಕೋಸ್ಕರ ಇವತ್ತು ಒಟ್ಟಿಗೆ ಸೇರಿಸಿದ್ದಾರೆ ಇವರು. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಅರ್ಪಿಸ್ತಾ, ತಾವು ಒಂದು ಪತ್ರಿಕಾ ಪ್ರತಿನಿಧಿಗಳು ದಯವಿಟ್ಟು ಈ ಜನಾಂಗದ ಬಗ್ಗೆ, ಈ ದೇವರ ಬಗ್ಗೆ ನಮ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿ ಈ ಜನಾಂಗದ ಹಿರಿಮೆಯನ್ನು ನಾವು ಎತ್ತಿ ತೋರಿಸ್ಬೇಕಂತ ತಮ್ಮಲ್ಲಿ ಕಳ್ಕಂಡೆ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳು ನಾಳೆ ಬುಧವಾರ ಕಮೆಂಟ್ಸ್ ಆಗುತ್ತೆ. ದಯವಿಟ್ಟು ಅದಕ್ಕೂ ತಾವು ಆಗಮಿಸಿ ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ಹೇಳ್ಬೋದು. ಯಾಕಂದರೆ ಪತ್ರಿಕಾ ಪ್ರತಿನಿಧಿಗಳೇ ಇವತ್ತು ಬೆಳಕು ಚೆಲ್ಲಬೇಕಾಗಿದ್ದು, ನಮ್ಮನ್ನು ಬೆಳಕಿಗೆ ತರಬೇಕಾಗಿದ್ದು ತಾವೇನೆ. ಎಲ್ಲ ದೇವರುಗಳು ಸುಮ್ಮನೆ ಅಲಂಕಾರ ಮಾಡಿದವ್ರಿಗೆಲ್ಲ ಹಾಕ್ತಾ ಇದ್ದೀರಾ. ಇದನ್ನು ಸ್ವಲ್ಪ ಪುರಾಣ ಪ್ರಸಿದ್ಧವಾದಂಥ ಆವನಿ ಕ್ಷೇತ್ರ ಇವತ್ತು ಯಾತ್ರಾ ಸ್ಥಳ ಆಗ್ತಾ ಇದೆ. ಇವತ್ತು ಯಾತ್ರಾ ಸ್ಥಳದ ಮುಖ್ಯವಾಗಿ ಯಾತ್ರಾ ಸ್ಥಳ ಆಗಿದ್ದೆ ಈ ಆವನಿ ಕ್ಷೇತ್ರ. ಲವಕುಶ ಇದು ಜನನ ಸಾಧನ ಆಗೋದು. ಅದ್ರ ಜೊತೆಗೆ ಈ ಜಾಂಬು ಅಂತಂದು 3ನೇ ಯುಗದಲ್ಲಿ ಹುಟ್ಟಿದ, 18 ಯುಗಗಳಲ್ಲಿ 3ನೇ ಯುಗದಲ್ಲಿ ಹುಟ್ಟಿ ಇವತ್ತಿಗೂ ಚಿರಂಜೀವಿ ಆಗಿದ್ದಾರೆ. ಇವತ್ತು ಅಂಥವನ್ನು ನಮ್ಮ ಹಿರಿಮೆ ಈ ಜನಾಂಗ, ನಮ್ಮ ಜನಾಂಗವನ್ನು ಅನ್ಟಚಬಲ್ಸ್ ಅಂತ ಹಾಕಿದ್ದಾರೆ. ರಿಯಲ್ ಫ್ಯಾಕ್ಟ್ ಹೇಳ್ಬೇಕಾದ್ರೆ ಅನ್ಟಚಬಲ್ಸ್ ಅಲ್ಲ ನಾವು. ಸೃಷ್ಟಿಗೆ ಆದಿ ಮೂಲ ಆದಂಥ ಜಾಂಬು ಅಂತ. ಇವನು ದೇವಾಂದೇವತೆಗಳೇ ಸೃಷ್ಟಿಕರ್ತನ ಇವತ್ತು. ಅದು ಬಹಳ ಚರಿತ್ರೆ ಬಹಳ ಜೋರಾಗಿದೆ. ದಯವಿಟ್ಟು ನಮ್ಮ ಪ್ರಕಾಶ್ ಅವ್ರಿಗೆ ಆ ಪುಸ್ತಕ ಬರೆದದ್ದು ಕೊಟ್ಟಿದ್ದೀನಿ, ಕೆಲವ್ರಿಗೆಲ್ಲ ಕೊಟ್ಟಿರ್ಬೋದು. ದಯವಿಟ್ಟು ಅದನ್ನು ಇದು ಮಾಡಿಕೊಂಡು ತಾವು ನಮಗೆ ಇದನ್ನು ಬೆಳಕು ಚೆಲ್ಲಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಜನಾಂಗದ ಬಗ್ಗೆ ಸ್ವಲ್ಪ ವಿವರವಾಗಿ ಬಂದರೆ ಇವ್ರಿಗೆ ಅಂಟಿರ್ತಕ್ಕಂಥ ಒಂದು ಕಳಂಕ ತೊಲಗಲಿ ಅಂತ ನಾನು ಕೇಳ್ತಕೊಳ್ತಾ, ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ನಮ್ಮ ನಾರಾಯಣ ಸ್ವಾಮಿಯವ್ರಿಗೂ ಮತ್ತು ಸೀನಪ್ಪನವ್ರಿಗೂ ಆಮೇಲೆ ವೆಂಕಟೇಶ್ ಅವ್ರಿಗೂ ವಂದನೆಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.